ಇತ್ತು ಅವಾಗಿನ ಜೋರಿತ್ತು ಇದರಲ್ಲಿ. ಕೆಲವೊಮ್ಮೆ ನಾನು ಮಾಡಿದ ತಪ್ಪಿಗೆ ಕೂಡ ನಾವು ಶಿಕ್ಷೆ ಅನುಭವಿಸೋದು ಕೂಡ. ಯಾವ ತರ ಅಂತ? ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಾಲೇಜ್ ಒಂದು ಗಲಾಟೆ ಆಯಿತು. ನಾನು ಕ್ಲಾಸ್ ರೂಮಲ್ಲಿದ್ದೆ. ಅಲ್ಲಿ ಸ್ವಲ್ಪ ಹೊತ್ತಾಗ ನಾನು ಇಲ್ಲಿಗೆ ಕಾಲೇಜಿಗೆ ಪೊಲೀಸ್ ಬರ್ತಾರೆ, ಅರ್ಜೆಂಟ್ ಎಸ್ ಐ ಕರೀತಾ ಇದ್ದಾರೆ ಅಂತೇಳಿ. ನಾನು ಡೈರೆಕ್ಟಾಗಿ ಹೋದೆ. ಆಗ ಮೊಬೈಲ್ ಏನಿಲ್ಲಲ್ಲ, ಬೈಕ್ ತಗೊಂಡು ಹೋದೆ. ನಾನು ಹೋದಾಗ ಹೇಳಿದ್ರು ಅಲ್ಲಿ ಗಲಾಟೆ ಆಗಿದೆ, ನೀನೆಲ್ಲ ಕಾರಣ, ಯುವರ್ ಮ್ಯಾನ್ ಬಿ ದಿ ಆ್ಯಕ್ಷನ್ ಅಂತೇಳಿ. ಇಲ್ಲಿ ಏನಾದ್ರು ಆಗೋದಾದರೆ ಅದು ನಿನ್ನೆದರಲ್ಲಿ ಕೈ ಹೊಡೆದೆ ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ನಾನಿದ್ದೆ, ನಾನು ಅಲ್ಲಿ ಇರಲಿಲ್ಲ, ನಾನು ಕ್ಲಾಸ್ ರೂಮಲ್ಲಿದ್ದೆ. ನನ್ನ ಅಟೆಂಡೆನ್ಸ್ ಪುಸ್ತಕ ನೋಡಿ, ನಾನು ಅಟೆಂಡೆನ್ಸ್ ಕ್ಲಾಸ್ ಕೇಳ್ತಾ ಇದ್ದೆ. ನಾನು ಅಟೆಂಡೆನ್ಸ್ ಪುಸ್ತಕದ ಅಟೆಂಡೆನ್ಸ್ ನೋಡಿ ನನ್ನ ಲೆಕ್ಚರ್ ಹತ್ರ ಕೇಳಿ, ನಾನು ಕ್ಲಾಸ್ ರೂಮಲ್ಲಿ ನಾನು ಇದ್ದೆ, ನನಗೆ ಅದು ಸಂಬಂಧ ಇಲ್ಲ ಅಂತೇಳಿ. ಅದೆಲ್ಲ ಕೋರ್ಟಲ್ಲಿ ಅಲಿಬಿ ಎಲ್ಲ ಕೋರ್ಟಲ್ಲಿ ಹೇಳ್ಬೇಕು, ಎಲ್ಲಿ ಎದ್ದಿದ್ದೆ ಅಂತೇಳಿ, ಇಲ್ಲಿ ಅಂತ ಹೇಳಿದ್ದು. ಹಾಗೆ ಹೀಗೆ ಅಂತೇಳಿ ಇನ್ಸ್ಪೆಕ್ಟರ್ ಆವತ್ತು ಇದೆಯಲ್ಲ, ಮಕ್ಕಳನ್ನ ಬೆದರಿಸೋದು ಇದೆಲ್ಲ. ಮತ್ತು ತಂದೆಗೆ ಫೋನ್ ಮಾಡಿದರು, ತಂದೆ ಎಲ್ಲ ಪರಿಚಯ ಇತ್ತು ಅಂತೇಳಿ. ನಾನೇ ಆಯಿತು ಸ್ವಲ್ಪ ಸಮಾಧಾನ ಆದೆ. ತಂದೆಗೆ ಫೋನ್ ತಿರುಗಿಸಿದಾಗ ಲ್ಯಾಂಡ್ಲೈನ್, ಹೀಗೆ ನಿಮ್ಮ ಮಗ ಈ ರೀತಿಯಲ್ಲಿ ಗಲಾಟೆ ಆಗಿದೆ, ನಿಮ್ಮ ಮಗ ಇದ್ದಾನಂತೇಳಿ ನಮ್ಗೆ ಕಂಪ್ಲೇಂಟ್ ಎಲ್ಲ ಬಂದಿದೆ ಅಂತೇಳಿ.